ಬಿಜೆಪಿಯಲ್ಲಿ ಯಾವುದೂ ಸರಿ ಇಲ್ಲ, ಮನೆಯೊಂದು ಮೂರು ಬಾಗಿಲು ಅನ್ನೋದು ಪದೇ ಪದೇ ಸ್ಪಷ್ಟವಾಗ್ತಾ ಇದೆ. ಈ ಹೋರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದು ಕಡೆ ವಿಜೇಂದ್ರ ಅವರ ಹೋರಾಟ ಪ್ರತ್ಯೇಕ, ಮತ್ತೊಂದು ಕಡೆ ಯತ್ನಾಳ್ ಅವರ ಹೋರಾಟ ಕೂಡ ಪ್ರತ್ಯೇಕವಾಗಿ ಆಗ್ತಾ ಇರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಯತ್ನಾಳ್ ಅವರ ವಿರುದ್ಧ. ಈ ಸ್ವಪ್ರತಿಷ್ಠೆಯಿಂದ ಪ್ರತ್ಯೇಕ ಹೋರಾಟ ಎಲ್ಲ ಶೋಭೆ ತರಲ್ಲ, ಈಗಲಾದರೂ ಜಾಗೃತರಾಗಿ ನಾವೆಲ್ಲ ಪಕ್ಷ ಬಲಪಡಿಸಬೇಕು, ಪ್ರತ್ಯೇಕ ಹೋರಾಟ ಕೈ ಬಿಡಬೇಕು ಅಂತ BSY ಮನವಿ ಮಾಡಿಕೊಂಡಿದ್ದಾರೆ. ನಾವು ಮನವಿ ಮಾಡ್ತೀವಿ, ಉಳಿದಿದ್ದು ಕೇಂದ್ರಕ್ಕೆ ಬಿಟ್ಟಿದ್ದು ಅಂತ ಬೆಂಗಳೂರಿನಲ್ಲಿ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಹೇಳಿಕೆ ಕೊಟ್ಟಿದ್ದಾರೆ. ಇವತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಇವರೆಲ್ಲರೂ ಸಹ ಹೋರಾಟ ಮಾಡೋದನ್ನು ಕೈ ಬಿಟ್ಟು ನಮ್ಮ ಜೊತೆಗೆ ಒಟ್ಟಾಗಿ ಸೇರಿ ಕೆಲಸ ಮಾಡಿ ಅಂತ ವಿಜಯೇಂದ್ರ ಅವರು ರಾಜ್ಯದ ಅಧ್ಯಕ್ಷರಿಗೆ ವಿನಂತಿ ಮಾಡಿಕೊಂಡು, ಆದರೂ ಸಹ ಅವರು ಸ್ವಪ್ರತಿಷ್ಠೆಯಿಂದ ಇದೆಲ್ಲ ಮಾಡ್ತಿರುವಂಥದ್ದು ಅವ್ರಿಗೆ ಶೋಭೆ ತರುವಂಥದ್ದಲ್ಲ. ಈಗಲಾದರೂ ಅವರು ಜಾಗೃತರಾಗಿ ಬಂದು ಎಲ್ಲರೂ ಒಟ್ಟಾಗಿ ಸೇರಿ ಪಕ್ಷವನ್ನು ಬಲಪಡಿಸೋದಕ್ಕೆ ಅವರೆಲ್ಲರೂ ಸಹಕಾರ ಕೊಡಬೇಕು ಅಂತ ನಾವು ವಿನಂತಿ. ಬರಲ್ಲ ಅಂತಿದ್ದಾರೆ ಸರ್ ಅವರು. ಇಲ್ಲ, ನಮ್ಮ ಡ್ಯೂಟಿ ನಾವು ಮಾಡ್ತೀವಪ್ಪ, ಉಳಿದಂಥದ್ದು ಅವ್ರಿಗೆ ಬಿಟ್ಟದ್ದು ಕೇಂದ್ರದ ನಾಯಕರಿಗೆ ಬಿಟ್ಟು. ಇವತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಇವರೆಲ್ಲರೂ ಸಹ ಹೋರಾಟ ಮಾಡೋದನ್ನು ಕೈ ಬಿಟ್ಟು ನಮ್ಮ ಜೊತೆಗೆ ಒಟ್ಟಾಗಿ ಸೇರಿ ಕೆಲಸ ಮಾಡಿ ಅಂತ ವಿಜಯೇಂದ್ರ ಅವರು ರಾಜ್ಯದ ಅಧ್ಯಕ್ಷರಿಗೆ ವಿನಂತಿ ಮಾಡಿಕೊಂಡು, ಆದರೂ ಸಹ ಅವರು ಸ್ವಪ್ರತಿಷ್ಠೆಯಿಂದ ಇದೆಲ್ಲ ಮಾಡ್ತಿರುವಂಥದ್ದು ಅವ್ರಿಗೆ ಶೋಭೆ ತರುವಂಥದ್ದಲ್ಲ. ಈಗಲಾದರೂ ಅವರು ಜಾಗೃತರಾಗಿ ಬಂದು ಎಲ್ಲರೂ ಒಟ್ಟಾಗಿ ಸೇರಿ ಪಕ್ಷವನ್ನು ಬಲಪಡಿಸೋದಕ್ಕೆ ಅವರೆಲ್ಲರೂ ಸಹಕಾರ ಕೊಡಬೇಕು ಅಂತ ನಾವು ವಿನಂತಿ. ಬರಲ್ಲ. ಪೊಲೀಸರಿಂದಲೇ ರೌಡಿ ಶೀಟರ್ಗೆ ಸನ್ಮಾನ ಮಾಡಲಾಗಿದೆ. ಆಯುಧ ಪೂಜೆಯ ನೆಪದಲ್ಲಿ ಪೊಲೀಸರೇ ರೌಡಿ ಶೀಟರ್ಗೆ ಸನ್ಮಾನ ಮಾಡಿರುವಂತಹ ಒಂದು ಘಟನೆ ನಡೆದು ಹೋಗಿದೆ. ಅಕ್ಟೋಬರ್ 18ರಂದು ಪೊಲೀಸ್ ಠಾಣೆಯಲ್ಲಿ ಆಯುಧ ಪೂಜೆ ನಡೀತಾ ಇತ್ತಂತೆ. ಆಯುಧ ಪೂಜೆಯ ನೆಪದಲ್ಲಿ ರೌಡಿ ಶೀಟರ್ನ ಕರೆಸಿ ಸನ್ಮಾನ ಮಾಡಿದ್ದಾರಂತೆ. ತಿಂಗಳ ಬಳಿಕ ಬೆಳಕಿಗೆ ಬಂದಿದೆ ಸನ್ಮಾನ ಪ್ರಕರಣ. ರಾಮನಗರ ಟೌನ್ ಪೊಲೀಸ್ ಠಾಣೆಯಲ್ಲಿ ನಡೆದಂತಹ ಘಟನೆ ಇದು. ಅಂಜದ್ ಎಂಬ ರೌಡಿ ಶೀಟರ್ಗಳಿಗೆ ಸನ್ಮಾನ ಮಾಡಿಬಿಟ್ಟಿದ್ದಾರಂತೆ ಪೊಲೀಸರು. ರೌಡಿ ಶೀಟರ್ಗಳಿಗೆ ಸನ್ಮಾನ ಮಾಡಿ ಪೇಚಿಗೆ ಸಿಲುಕಾಕಿಕೊಂಡಿದೆ ಖಾಕಿ ಪಡೆ. ದೃಶ್ಯ ನೋಡ್ತಾ ಇದ್ದೀರಿ. ಅಕ್ಟೋಬರ್ 18ರಂದು ನಡೆದಂತಹ ಘಟನೆ ತಿಂಗಳ ಬಳಿಕ ಈಗ ಬೆಳಕಿಗೆ ಬಂದಿದೆ. ಆಯುಧ ಪೂಜೆ ನೆಪದಲ್ಲಿ ಪೊಲೀಸ್ ಠಾಣೆಗೆ ಕರೆಸಿ ಇಬ್ಬರೂ ರೌಡಿ ಶೀಟರ್ಗಳಿಗೆ ಸನ್ಮಾನ ಮಾಡಿರುವಂತಹ ದೃಶ್ಯ. ಖಾಕಿ ಪಡೆಯ ಸನ್ಮಾನ ಮಾಡಿರುವ ದೃಶ್ಯವನ್ನು ನಾವು ಗಮನಿಸ್ತಾ ಇದ್ದೀವಿ. ಆ ಮೂಲಕ ಖಾಕಿ ಪಡೆ ಯಾವ ಸಂದೇಶ ಕೊಡ್ತಾ ಇದ್ದಾರೆ ಅನ್ನೋದೇ ಪ್ರಶ್ನೆ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಹದೇವ್ ಸ್ವಾಮಿ ದೂರವಾಣಿ ಸಂಪರ್ಕದಲ್ಲಿ. ಮಹದೇವ್ ಸ್ವಾಮಿ, ರೌಡಿ ಶೀಟರ್ಗಳಿಗೆ ಸನ್ಮಾನ ಪೊಲೀಸರೇ ಮಾಡ್ತಾರೆ, ಯಾವ ಸಂದೇಶ ಇದು ಸಮಾಜಕ್ಕೆ? ನಿಜಕ್ಕೂ ಶ್ರುತಿ, ಇದು ಸಾಕಷ್ಟು ಸಾರ್ವಜನಿಕ ವಲಯದಲ್ಲಿ ಕೂಡ ಚರ್ಚೆ ಆಗ್ತಾ ಇರುವಂತದ್ದು. ಜೊತೆಗೆ ಅದು ರಾಜ್ಯಪಾಲರ ಅಂಗಳಕ್ಕೆ, ಜೊತೆಗೆ ಏನು ಗೃಹ ಸಚಿವರ ಅಂಗಳಕ್ಕೂ ಕೂಡ ಒಂದು ದೂರು ಕೂಡ ಸಲ್ಲಿಕೆ ಆಗಿದೆ. ಅಂದ್ರೆ ಯಾವುದೇ ಸಂದರ್ಭದಲ್ಲೂ ಕೂಡ ರೌಡಿ ಶೀಟರ್ಗಳು ಅವರ ಪರೇಡ್ ಮಾಡುವಂತಹ ಸಂದರ್ಭದಲ್ಲಿ ಮಾಧ್ಯಮಗಳ ಮುಂದೆ ಪೊಲೀಸರು ಕೇವಲ ಅವರನ್ನು ತಾಕೀತು ಮಾಡುವಂಥದ್ದು ನಡೆಯುತ್ತೆ. ಆದ್ರೆ ಈ ರೀತಿ ಯಾವುದೋ ಒಂದು ಹಬ್ಬವನ್ನ ಮಾಡಿ ಅಲ್ಲಿ ರೌಡಿ ಶೀಟರ್ಗಳಿಗೆ ಸನ್ಮಾನ ಮಾಡುವಂಥದ್ದು ಎಷ್ಟು ಸರಿ ಅಂತ ಅನ್ನುವಂಥದ್ದು ಈಗ ಸಾಕಷ್ಟು ಚರ್ಚೆಗೆ ಕಾರಣವಾಗಿರುವಂತಹ ವಿಚಾರ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ದಲಿತ ಸಂಘಟನೆ ಒಕ್ಕೂಟ ಕೂಡ ಈಗಾಗಲೇ ದೂರನ್ನ ನೀಡಿದೆ. ಈ ರೀತಿ ಕೆಟ್ಟ ಸಂದೇಶ ರವಾನೆ ಆಗುತ್ತೆ ಅಂತ ಅನ್ನುವಂಥ ಕಾರಣಕ್ಕೆ ಪೊಲೀಸರು ಕೂಡ ಸಾಕಷ್ಟು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಯಾಕಂದ್ರೆ ಪೊಲೀಸರು ಹೇಳುವಂತಹ ಮಾಹಿತಿಯ ಪ್ರಕಾರವಾಗಿ ಇಲ್ಲಿನ ಸ್ಥಳೀಯ ಕೌನ್ಸಿಲರ್ ಆಯುಧ ಪೂಜೆಯ ಸಂದರ್ಭಕ್ಕೆ ಬಂದಿದ್ರು, ಆಗ ಅವರ ಜೊತೆ ರೌಡಿ ಶೀಟರ್ಗಳು ಬಂದಿದ್ರು, ಅದನ್ನ ತಿಳಿಯದೆ ಮಾಡಿದ್ದಾರೆ ಅಂತನ್ನುವಂತ ಮಾತನ್ನ ಹೇಳ್ತಾರೆ. ಆದ್ರೆ ಬಹುತೇಕ ಅದೇ ಸ್ಟೇಷನ್ ನಲ್ಲಿ ರೌಡಿ ಶೀಟರ್ ಆಗಿರೋದ್ರಿಂದ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗೆ ಖಂಡಿತವಾಗಿಯೂ ಗೊತ್ತಿರುತ್ತೆ. ಆದಾಗ್ಯೂ ಯಾಕೆ ಸನ್ಮಾನ ಮಾಡಿದ್ರು ಅನ್ನುವಂಥದ್ದು ಈಗ ಪ್ರಶ್ನಾರ್ಥಕವಾಗಿರುವಂತದ್ದು. ಶ್ರುತಿ. ಓಕೆ ಮಹದೇವ್ ಸ್ವಾಮಿ, ಧನ್ಯವಾದಗಳು. ಈ ದರ್ಶನ್ಗೆ ಏನೂ ಆಗಿಲ್ಲ, ಎಲ್ಲ ಡ್ರಾಮಾ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದಾಗಿಂದ ಹೊಸ ಡೌಟ್ ಶುರುವಾಗಿತ್ತು ನೋಡ್ರಿ. ಹೆಂಗಾರ ಮಾಡಿ ಬಳ್ಳಾರಿಯಿಂದ ಬೆಂಗಳೂರಿಗೆ ಹೋಗ್ಬೇಕಂತ ಬಿಮ್ಸ್ ವೈದ್ಯರ ಮ್ಯಾಗ ಒತ್ತಡ ಹಾಕಿ ಹಿಂಗೆ ಸುಳ್ಳು ವರದಿ ರೆಡಿ ಮಾಡಿಸ್ಕೊಂಡ್ರನ್ನ ಅನ್ನೋ ಅನುಮಾನ ಶುರುವಾಗೈತಿ. ಪ್ರಭಾವಿ ಸಚಿವರ ಬಿಮ್ಸ್ ವೈದ್ಯರ ಮ್ಯಾಗ ಒತ್ತಡ ಹಾಕ್ಯಾರ ಅನ್ನೋ ಅನುಮಾನ ಶುರುವಾಗಿತ್ತು ನೋಡ್ರಿ. ಹೀಗಾಗಿ ಬಿಮ್ಸ್ ಡಾಕ್ಟರ್ ವರದಿ ಕೊಟ್ಟರು, ಅದನ್ನ ಕೋರ್ಟ್ಗೆ ಕೊಟ್ರಂತ. ಇಷ್ಟೆಲ್ಲ ಆಗಿ 3 ವಾರ ಆತ್ರಿ, ದರ್ಶನ್ ಇನ್ನೂ ತನಕ ಆಪರೇಷನ್ ಆಗಿಲ್ಲ, ಯಾಕ ಅಂತ ಎಲ್ಲ ಪ್ರಶ್ನೆ ಮಾಡಕತ್ತಾರ. ರಾಜ್ಯದಾಗ ಸರ್ಕಾರದಿಂದ ಯಾವ ಅನುದಾನನೂ ಸಿಗವಲ್ದು. ಇದೆಲ್ಲ ನೆಟ್ಗಾಗ್ಬೇಕಂದ್ರ ಮೊದಲು ಒಂದೆರಡು ಗ್ಯಾರಂಟಿ ಬಂದ್ ಮಾಡಿಬಿಡ್ರಲ್ಲ, ಹಾಗಾದ್ರೆ ಎಲ್ಲ ಸರಿ ಆಕೈತಿ ಅಂತ ನಾವು ಹೇಳಕತ್ತಿಲ್ಲ ರೀ. ಮತ್ತೆ ಇದನ್ನ ಕಾಂಗ್ರೆಸ್ ಶಾಸಕ ಗವಿಯಪ್ಪ ಹೇಳ್ಯಾರ ನೋಡ್ರಿ. ಸರ್ಕಾರದ ಗ್ಯಾರಂಟಿ ಬಗ್ಗೆ ವಿಜಯನಗರದಾಗ ಮಾತಾಡಿದ್ರು ಅವರು. ಕಾಂಗ್ರೆಸ್ ಶಾಸಕರು ಭಾಳ ಬ್ಯಾಸರದಾಗ ಮಾತಾಡಕತ್ತಾರ. ಈ ಫ್ರೀ ಬಸ್ ಎಲ್ಲ ಬಂದ್ ಮಾಡಬೇಕು, ಆಗೆಲ್ಲ ಸರಿ ಆಕೈತಿ ನೋಡ್ರಿ ಅಂದ್ರು. ಇವಾಗ ಏನಂದ್ರೆ ಗ್ಯಾರಂಟಿ ಸ್ಕೀಮ್ಸ್ ಇರೋದ್ರಿಂದ
ಸ್ವಲ್ಪ ಮನೆಗಳು ಕೊಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಇವಾಗ ಅದೇ ನಾವು ಮುಖ್ಯಮಂತ್ರಿಗಳು ಕೇಳ್ತಾ ಇದ್ವಿ, ಸ್ವಲ್ಪ 2-3 ಈ ಗಾಡಿನಲ್ಲಿ ಅಡ್ಡಾಡೋದು ಸ್ವಲ್ಪ ಯಾವ 1-2 ಯಾವ ಬೇಕಾಗಿಲ್ಲ ಅಂತ ತೆಗೆದುಬಿಟ್ಟು ಮನೆಗಳು ಕೊಡ್ರಿ ಅಂತ ಹೇಳ್ಬಿಟ್ಟು ಕೇಳ್ಬೇಕು ಅಂದ್ಕೊಂಡಿದ್ದೀವಿ. ನೋಡೋಣ ಅಂತ ಮುಖ್ಯಮಂತ್ರಿಗಳು ಅವರು ತೀರ್ಮಾನ ಅವ್ರ ಮೇಲೆ ಬಿಟ್ಟಿದ್ದು, ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಭದ್ರವಾಗಿರ್ತೀವಿ. ಇನ್ನು ಬೆಳಗಾವಿಯ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯೊಳಗ್ರಿ ಭಾಳ ಗೋಲ್ಮಾಲ್ ನಡೆಯಾಕತ್ತೈತಂತ. ಕಿತ್ತೂರಿನ MK ಹುಬ್ಬಳ್ಳಿ ಗ್ರಾಮದಾಗ ಇರೋ ಈ ಕಾರ್ಖಾನೆಯೊಳಗ 3 ವರ್ಷ ಆತಂತ. 70 ಕೋಟಿಗೂ ಹೆಚ್ಚು ರೊಕ್ಕ ಗುಳು ಮಾಡ್ಯಾರಂತ. ಸಕ್ಕರೆ ಕಾರ್ಖಾನೆಯೊಳಗ -11ರಿಂದ 12% ಬರೋ ಸಕ್ಕರೆ ರಿಕವರಿಯನ್ನ -9% ಅಂತ ತೋರಿಸಿ ಮೋಸ ಮಾಡಾಕತ್ತಾರಂತ. ಆಡಳಿತ ಮಂಡಳಿನ ಉಳಿದಿರೋ -3% ಸಕ್ಕರೆ ಲೂಟಿ ಹೊಡೆಯಾಕತೈತಿ ಅಂತ ರೈತರ ಆಕ್ರೋಶ ವ್ಯಕ್ತಪಡಿಸ್ಯಾರ ನೋಡ್ರಿ. ಇಷ್ಟಕ್ಕೆ ಈ ಆಟ ಮುಗಿಯಂಗಿಲ್ಲ ನೋಡ್ರಿ. ಸಕ್ಕರೆ ಸಾಗಿಸುವಾಗಲೂ ಅಕ್ರಮ ಮಾಡ್ತಾರಂತ. ವೆಹಿಕಲ್ ರಿಜಿಸ್ಟರ್ ಬುಕ್ನಾಗ ವೈಟ್ನರ್ನಿಂದ ಅಳಿಸಿ ಕಡಿಮೆ ಸಕ್ಕರೆ ತೋರಿಸ್ತಾರಂತ. ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಮಾಡಾಕತ್ತಾರ ಅಂತ ರೈತರು ಹೇಳಾಕತ್ತಾರ. ಕೋಟ್ಯಾಂತರ ರೂಪಾಯಿ ಸಕ್ಕರೆ ಕಳ್ಳತನ ಮಾಡ್ಯಾರ್ರಿ, ಆಡಳಿತ ಮಂಡಳಿ ವಿರುದ್ಧ ತನಿಖೆ ಮಾಡ್ರಿ, ಕ್ರಮ ಕೈಗೊಳ್ರಿ ಅಂತ ರೈತರು ಹೇಳಾಕತ್ತಾರ. ದಿವಸ ಮಲಪ್ರಭಾ ಶುಗರ್ ಕಾರ್ಖಾನೆಯಲ್ಲಿ ಆದಂಥ ಅವ್ಯವಹಾರ ಬಗ್ಗೆ ತನಿಖೆ ನಡೆಸಲಿಕ್ಕೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘಗಳ ಮಹಾಸಂಘ ಒಕ್ಕೂಟದಿಂದ 2 ತಿಂಗಳಿಂದ ಅವಿರತವಾಗಿ ಹೋರಾಟ ನಡೆಸ್ತಾ ಬಂದರೂ ಸಹಿತ ಈ ಆಡಳಿತ ಮಂಡಳಿಯವರು ಮತ್ತು MD ಆಗಲಿ, ಜಿಲ್ಲಾಧಿಕಾರಿ ಆಗಲಿ, ಶುಗರ್ ಕಮಿಷನರ್ ಆಗಲಿ ಯಾರೂ ನಮ್ಮ ಹೋರಾಟಕ್ಕೆ ಸ್ಪಂದಿಸ್ತಾ ಇಲ್ಲ. ಅದಕ್ಕಾಗಿ ನಾವು ಇನ್ನು ಮೇಲೆ ಉಗ್ರ ಹೋರಾಟ ಮಾಡಿ ಈ ತನಿಖೆಯನ್ನು ಇನ್ನು ವಕ್ಫ್ ಬೋರ್ಡ್ ವಿರುದ್ಧ ರೀ ಬಿಜೆಪಿ ಜನಜಾಗೃತಿ ಅಭಿಯಾನ ಜೋರ್ ನಡ್ಸಾಕತೈತಿ. ಕಲಬುರಗಿಯೊಳಗ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಟೀಮು ಹೋರಾಟ ನಡ್ಸಾಕ್ ಹೊಂಟೈತಿ. ನಗರದ SVP ಸರ್ಕಲ್ನಿಂದ ಜಿಲ್ಲಾಧಿಕಾರಿ ಕಚೇರಿ ತನಕ ಬೃಹತ್ ಮೆರವಣಿಗೆ ಮಾಡ್ತಾರಂತ. ಈ ಹೋರಾಟದಾಗ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್, ರಮೇಶ್ ಜಾರಕಿಹೊಳಿ, ಪ್ರತಾಪ್ ಸಿಂಹ, ಅರವಿಂದ್ ಲಿಂಬಾವಳಿ ಸೇರಿದಂಗ ಭಾಳ ಜನ ಇರ್ತಾರಂತ ನೋಡ್ರಿ. ಇನ್ನು ವಿಜಯಪುರ ಮಹಾನಗರ ಪಾಲಿಕೆ ಉಪಚುನಾವಣೆ ಒಳಗ ಬಿಜೆಪಿ ಮಸ್ತ್ ಗೆಲುವು ಸಾಧಿಸಿತ್ ನೋಡ್ರಿ. 29ನೇ ವಾರ್ಡ್ಗ ನಡೆದ ಉಪಚುನಾವಣೆ ಒಳಗ ಬಿಜೆಪಿ ಅಭ್ಯರ್ಥಿ ಗಿರೀಶ್ ಪಾಟೀಲ್ ಗೆದ್ದಾರ. ಈ ಬೈ ಎಲೆಕ್ಷನ್ಗ ಶಾಸಕ ಯತ್ನಾಳ್ ಪಾಲಿಗೆ ಬಹಳ ಪ್ರತಿಷ್ಠೆ ಆಗಿತ್ತಂತ. ಈ ಗೆದ್ದ ಮೇಲೆ ಬಹಳ ಖುಷಿ ಆಗ್ಯಾರ. ತನ್ನ ಮಗನ ಜೊತೆಗೆ ಫಾರಿನ್ ಟ್ರಿಪ್ ಹೋಗ್ಯಾರ ರೀ ಕಾರ್ಮಿಕ ಸಚಿವ ಸಂತೋಷ್ ಲಾಡ್. ಅಲ್ಲೂ ಸಿದ್ದರಾಮಯ್ಯ ಪರ ಘೋಷಣೆ ಕೂಗ್ಯಾರ ನೋಡ್ರಿ. ಪ್ರವಾಸದ ನಡುವ ಪ್ಯಾರಿಸ್ನ ಐಫೆಲ್ ಟವರ್ಗೆನ ಭೇಟಿ ಕೊಟ್ಟಿದ್ರಂತ. ಈ ಹೊತ್ನ್ಯಾಗ ಟವರ್ ಬುಡಕ್ ನಿಂತು ಘೋಷಣೆ ಕೂಗ್ಯಾರ. ಜೈ ಕರ್ನಾಟಕ, ಜೈ ಸಿದ್ದರಾಮಣ್ಣ ಅಂತ ಘೋಷಣೆ ಕೂಗ್ಯಾರ. ಈ ಘೋಷಣೆ ಕೂಗಿದ ವಿಡಿಯೋ ಸೋಷಿಯಲ್ ಮೀಡಿಯಾದಾಗ ಫುಲ್ ಹಲ್ಚಲ್ ಆಗೈತ್ ನೋಡ್ರಿ. ಜೈ ಕರ್ನಾಟಕ, ಜೈ ಸಿದ್ದರಾಮಯ್ಯ, ಜೈ ಕರ್ನಾಟಕ, ಜೈ ಸಿದ್ದರಾಮಯ್ಯ, ಜೈ ಕರ್ನಾಟಕ, ಜೈ ಸಿದ್ದರಾಮಯ್ಯ, ಜೈ. ಇನ್ನು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯ ನಿವೃತ್ತ ನೌಕರರ ಕಷ್ಟ ಕೇಳೋರ ಇಲ್ದಂಗಾಗೈತಂತ. ಬೋಧಕೇತರ ನೌಕರರಿಗೆ ಇನ್ನೂ ಮಧ್ಯಂತರ ಪರಿಹಾರ ನಿಧಿ ಸಿಕ್ಕಿಲ್ಲಂತ. -17% ಮಧ್ಯಂತರ ಪರಿಹಾರ ನಿಧಿ ನೀಡೋ ಅವಧಿ ಮುಗಿದು 15 ತಿಂಗಳು ಮುಗಿದೈತಪ್ಪ. ಹಂಗಿದ್ರೂ ಬಾಕಿ ಜಮಾ ಆಗಿಲ್ಲ. ಈಗ ಕೃಷಿ ವಿವಿ ಆಡಳಿತ ಕಚೇರಿಗೆ ಇಳಿ ವಯಸ್ಸಿನಾಗ ಓಡಾಡು ಹಣೆ ಬರ ಬಂದೈತೆ ನಮಗ. ಈ ಹಿಂದೆ ಬಸವರಾಜ ಬೊಮ್ಮಾಯಿ CM ಇದ್ದಾಗ 7ನೇ ವೇತನ ಆಯೋಗ ಲೇಟ್ ಆಗಿದ್ದಕ್ಕೆ -17% ಮಧ್ಯಂತರ ಪರಿಹಾರ ಘೋಷಣೆ ಮಾಡಿದ್ರು. ಅದಾಗಿ 15 ತಿಂಗಳು ಕಳೆದೈತಿ. ಇಲ್ಲಿ ತನಕ ರೊಕ್ಕನ ಬಂದಿಲ್ಲ ನಮ್ಗ ಅಂತ ಪಾಪ ಜನ ಒದ್ದಾಡಕತ್ತಾರ.